ಹಲೋ ಎವ್ರಿವನ್. ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ಕಿರಿಕಿರಿ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಯಾಕಂತಂದರೆ ನನಗೆ ಸ್ವಲ್ಪ ಕೋಲ್ಡ್ ಸಿಮ್ಟಮ್ಸ್ ಇದೆ, ಹಾಗಾಗಿ ವಾಯ್ಸಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಅಂತೇಳ್ಬಿಟ್ಟು ನಾನು ತುಂಬ ದಿನದಿಂದ ವಾಯ್ಸ್ ಓವರ್ ಕೊಟ್ಟೇ ಇರಲಿಲ್ಲ ನನ್ನ ವೀಡಿಯೋಸ್ಗೆಲ್ಲನೂ. ಇವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನಾನು ನೋಡಿದ್ರೆ ಗೊತ್ತಾಗುತ್ತೆ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ. ಸೊ ನನ್ನ ಇವತ್ತು ತಗೊಂಡ್ಬಂದಿರುವಂತಹ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇದು ಒಂದು ವೆಯ್ಟ್ ಲಾಸು. ಮತ್ತೆ ಇವಾಗ ಬೇಸಿಗೆ ಕಾಲ ಬಂದಿದೆ ಅಲ್ವಾ, ಮಾರ್ಚ್ ಏಪ್ರಿಲ್ ಮೇ ತುಂಬಾನೇ ಬಿಸಿಲಿರುತ್ತೆ. ಈ ಬಿಸಿಲಿರ್ಬೇಕಾದ್ರೆ ನಮ್ಮ ಬಾಡಿ ತುಂಬಾ ತಂಪಾಗಿರ್ಬೇಕು, ಅಂದ್ರೆ ನಮ್ಮ ದೇಹನ ನಾವು ತಂಪಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ತುಂಬಾನೇ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿನ ನಾನು ತಗೊಂಡ್ಬಂದಿದ್ದೀನಿ. ಅದೇನಂತ ಬರೀ ದೇಹನ ತಂಪಾಗಿ ಇಟ್ಕೊಳ್ಳೋದು ಅಂತ ಏನಲ್ಲ, ದೇಹನ ತಂಪಾಗೂ ಇಟ್ಕೋಬಹುದು, ಮತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಮತ್ತೆ ಡಯಾಬಿಟಿಸ್ ಕಂಟ್ರೋಲಿಗೂ ಹೆಲ್ಪ್ ಆಗುತ್ತೆ. ಇದು ಯಾವುದೇ ಪುಡಿ ಆತರ ಏನು ಅಲ್ಲ. ಒಂದ್ ನಿಮಿಷ. ಇದು ಬಾದಾಮ್ ಪಿಸಿನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ಇದು ಬಾದಾಮ್ ಪಿಸಿನ್ ಅಂತ. ಇದನ್ನ ನಾವು ಅಮೆಝಾನ್ ಅಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ನಾವು ಆಲ್ಮೋಸ್ಟ್ ಆಲ್ 1 kg ತರಿಸ್ಕೊಂಡಿದ್ವಿ. ಈಗ ಆಲ್ಮೋಸ್ಟ್ ಆಲ್ ಅರ್ಧ kg ಖಾಲಿ ಆಗಿದೆ, ಇನ್ನು ಅರ್ಧ kg ಮಾತ್ರ ಇದೆ. ನಾನು ಡೈಲಿ ಇದನ್ನ ಕುಡಿತಾ ಇರ್ತೀನಿ. ನೀವು ನೋಡ್ತಾ ಇರ್ಬೋದು, ಅರ್ಧ kg ಮಾತ್ರ ಇದೆ, ಅರ್ಧ kg ಫುಲ್ ಖಾಲಿ ಆಗೋಗ್ಬಿಟ್ಟಿದೆ. ಇದನ್ನ ನಾವು ಅಮೆಝಾನ್ ಅಲ್ಲಿ ತರಿಸ್ಕೊಂಡಿದ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಇದ್ರ ಮೇಲೆ 760 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವೇ ನೋಡ್ಬೋದು 760 ಅಂತ ಕೊಟ್ಟಿದ್ದಾರೆ. ಆದ್ರೆ ನಾವು ಅವಾಗ ತರಿಸ್ಕೊಂಡಾಗ ಆಫರ್ ಅಲ್ಲಿ ಒಂದು 450 ಇಲ್ಲ 500 ರುಪೀಸ್ಗೆ ನಮ್ಗೆ ಸಿಕ್ತು. ಕಡಿಮೆ ಕಾಸ್ಟ್ ಅಲ್ಲೇ ಸಿಕ್ತು ಅಂತ ಹೇಳ್ಬೋದು. ಇದನ್ನ ಎಲ್ಲರೂ ಹೇಳ್ತಿರ್ತಾರೆ ಬಾದಾಮ್ ಪಿಸಿನ್ ಅಂತ, ಆದ್ರೆ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಗೊತ್ತಿರೋರಿದ್ರೆ ಅವ್ರು ಯೂಸ್ ಮಾಡ್ಕೊಳ್ತಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಮನೇಲಿ ಒಬ್ರು ಅಥವಾ ಇಬ್ರು ಯೂಸ್ ಮಾಡೋ ತರ ಇದ್ರೆ, ಇಬ್ರು ಯೂಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಒಂದ್ 8 to 10 ಪೀಸ್ ಹಾಕೊಂಡ್ರೆ ಸಾಕಾಗುತ್ತೆ. ನಾನು ಇನ್ನೂ ಒಂದು ವಿಡಿಯೋ ಮಾಡಿ ಇದರಲ್ಲೇ ವಿಡಿಯೋ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಏನಂತಂದ್ರೆ ಅದು ನೆನಾಗ್ದಾಗ ಯಾವ ತರ ಇರುತ್ತೆ, ನೆನ್ಸೋ ಟೈಮಲ್ಲಿ ಯಾವ ತರ ಇರುತ್ತೆ, ನೆನ್ಸಿದ್ಮೇಲೆ ಯಾವ ತರ ಇರುತ್ತೆ ಅಂತ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರ್ಸಿದೀನಿ. ಅದನ್ನು ಇದ್ರಲ್ಲಿ ಹಾಕ್ತೀನಿ. ಏನಪ್ಪಾ ಅಂತಂದ್ರೆ ಇದು ಬಾದಾಮ್ ಪಿಸಿನು ಈ ತರ ಚಿಕ್ಕದಾಗಿರುತ್ತೆ. ಇದೇನು ಕಲರ್ ಇರಲ್ಲ, ಯಾವ್ದೇ ಟೇಸ್ಟ್ ಕೂಡ ಇರೋದಿಲ್ಲ, ಯಾವ ಕಲರು ಇರಲ್ಲ. ನೀವು ವಾಟರ್ ಹಾಕಿ ಇದನ್ನ ಸೋಕ್ ಮಾಡಿದ್ರೆ ಇದು ವಾಟರ್ ಕಲರೇ ಬರುತ್ತೆ. ಇದಕ್ಕೆ ಯಾವ್ದೇ ಡಿಫ್ರೆಂಟ್ ಕಲರ್ಸ್ ಅಂತ ಏನು ಬರಲ್ಲ. ನೀವು ಇದನ್ನ ಯಾವ್ದಕ್ ಹಾಕ್ತಿರೋ ಆ ಟೇಸ್ಟ್ ಬರುತ್ತೆ. ಇವಾಗ ನೀವು ನಿಂಬೆಹಣ್ಣಿನ ಜ್ಯೂಸಿಗೆ ಹಾಕಿದ್ರೆ ಆ ಟೇಸ್ಟ್ಗೆ ಕರೆಕ್ಟ್ ಆಗಿ ಇದಾಗುತ್ತೆ. ಇಲ್ಲ ನೀವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತೀರಾ ಅಂತಂದ್ರೆ ನೀರಲ್ಲೂ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಇಲ್ಲ ನೀವು ಆರೆಂಜ್ ಜ್ಯೂಸ್ ಟೇಸ್ಟ್ ಏನಿರುತ್ತೆ, ಇದು ಅದ್ ಯಾವ ಟೇಸ್ಟ್ ಇರುತ್ತೆ ಅದಕ್ಕೆ ಟೇಸ್ಟ್ ಸೆಟ್ ಆಗ್ಬಿಡುತ್ತೆ. ಇದಕ್ಕೆ ಯಾವ್ದೇ ತರ ಟೇಸ್ಟ್ ಆಗ್ಲಿ ಕಲರ್ ಆಗ್ಲಿ ಯಾವ್ದು ಇರೋದಿಲ್ಲ. ಆಮೇಲೆ ಇದು ನೋಡಕ್ಕೆ ತುಂಬಾನೇ ಚಿಕ್ಕದಾಗಿದೆ. ಇದನ್ನ ನೀವು ನೀರಲ್ಲಿ ಹಾಕಿದ್ರೆ ಇದ್ರ ಡಬಲ್ ಟ್ರಿಬಲ್ ಸೈಜ್ ಬರುತ್ತೆ. ಈ ತರದ್ ಒಂದು ಬಾದಾಮ್ ಪಿಸಿನ ನೀವು ಸಪರೇಟ್ ಆಗಿ ಸೋಕ್ ಮಾಡಿ ನೋಡಿ. ಇದು ಆಲ್ಮೋಸ್ಟ್ ಆಲ್ ಇಷ್ಟು ದಪ್ಪ ಸೈಜ್ ಬರುತ್ತೆ, ಇದ್ರ ಟ್ರಿಬಲ್ ಸೈಜ್ ಅಷ್ಟು ಬರುತ್ತೆ, ಅಷ್ಟು ಎಕ್ಸ್ಟೆಂಡ್ ಆಗುತ್ತೆ. ಇದನ್ನ ನೀವು ಸುಮ್ನೆ ಇವಾಗ ನೆನ್ಸ್ಬಿಟ್ಟು ತಿಂತೀವಿ ಅಂದ್ರೆ ಆಗಲ್ಲ. ಅಟ್ಲೀಸ್ಟ್ ನೀವು 4 to 5 hours ನೆನ್ಸಿದ್ರೆ ಅದು ಒಂದು ಸಾಫ್ಟ್ನೆಸ್ ಬಂದು ದಪ್ಪ ಆಗುತ್ತೆ. ನೀವೇನಾದ್ರೂ ಬೆಳಿಗ್ಗೆನೆ ಕುಡಿತೀರಾ, ಬೆಳಿಗ್ಗೆನೆ ಬೇಕು ಅಂತಂದ್ರೆ ಈ ಪಿಸಿನ ರಾತ್ರಿನೇ ನೆನ್ಸ್ಬಿಟ್ಟು ಬೆಳಿಗ್ಗೆ ನೀವು ನಾರ್ಮಲ್ ವಾಟರ್ ಏನ್ ಕುಡಿತೀರಲ್ವಾ, ವಾರ್ಮ್ ವಾಟರ್ ಆಗಿರ್ಬೋದು, ತಣ್ಣೀರಾಗಿರ್ಬೋದು ಅಥವಾ ಬಿಸಿ ನೀರು ನೀವೇನ್ ಕುಡಿತೀರಾ ಬೆಳಿಗ್ಗೆ ರುಟೀನ್ ನಿಮ್ದು ಏನಿರುತ್ತೆ ಅದಕ್ಕೆ ಇದು ಒಂದು ಬಾದಾಮ್ ಪಿಸಿನ 1 ಸ್ಪೂನ್ ಅಷ್ಟು ಹಾಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ತಿಗೆ ತುಂಬಾನೇ ಒಳ್ಳೇದು. ನೀವು ಇದನ್ನ ಬಾದಾಮ್ ಪಿಸಿನಾಗ್ಲಿ ನೀವು ಯಾವ್ದೇ ಆಯುರ್ವೇದಿಕ್ ಮೆಡಿಸಿನ್ ಅನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ತಗೊಂಡ್ರೆ ಆಗ ಅದು ನಿಮ್ ಬಾಡಿಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ನಿಮ್ದೇನಾದ್ರೂ ಹೀಟ್ ಬಾಡಿ ಇತ್ತು ಅಂತಂದ್ರೆ, ಇವಾಗ ಬೇಸಿಗೆ ಟೈಮಲ್ಲಿ ಹೀಟ್ ಇತ್ತು ಅಂತಂದ್ರೆ ಹೀಟ್ ತುಂಬಾನೇ ರೆಡ್ಯೂಸ್ ಆಗುತ್ತೆ ಈ ಬಾದಾಮ್ ಪಿಸಿನಿಂದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಕ್ಸಾಂಪಲ್ ನಂದು ತುಂಬಾನೇ ಹೀಟ್ ಬಾಡಿ, ಹಾಗಾಗಿ ನಾನು ಇದನ್ನ 1 ವರ್ಷದಿಂದ ತಿನ್ನಕ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇವನ್ ನನ್ನ ಡಯಾಬಿಟಿಸ್, ನನಗೆ ಸ್ವಲ್ಪ PCOD ಪ್ರಾಬ್ಲಮ್ ಇರೋದ್ರಿಂದ ಡಯಾಬಿಟಿಸ್ ಕೂಡ ಇದೆ ನನ್ಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ.
ಡಯಾಬಿಟಿಸ್ ಕೂಡ ನನಗೆ ಕಂಟ್ರೋಲಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸುಮ್ಮನೆ ಯೂಸ್ ಮಾಡಿದೆ, ನಾನು ಯೂಸ್ ಮಾಡಿದೆ, ನನಗೇನು ಗೊತ್ತಾಗದೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ಅದು ತಪ್ಪಾಗುತ್ತೆ. ಸೊ ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಉಪಯುಕ್ತವಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮಾಹಿತಿನ ಕೊಡ್ತಾ ಇದ್ದೀನಿ. ಇದನ್ನ ಇಲ್ಲ ಅಂತಂದ್ರೆ ನಿಮ್ಗೆ ಸಂಜೆ ಏನಾದ್ರು ಕುಡಿತೀರಾ ಅಂದ್ರೆ ಮಾರ್ನಿಂಗ್ ನೆನೆಸ್ಬಿಟ್ಟು ಈವ್ನಿಂಗ್ ಒಂದು 4ರಿಂದ 5 ಗಂಟೆ ಅಂತೂ ತಗೊಳುತ್ತೆ. ಅದು ದಪ್ಪಾಗಿ ಅದ್ರದ್ದು ಬರ್ಲಿಕ್ಕೆ ಸಾಫ್ಟ್ನೆಸ್ ಬರ್ಲಿಕ್ಕೆ ಅಟ್ಲೀಸ್ಟ್ 4 to 5 hours ಅಂತೂ ನೀವು ಸೋಕ್ ಮಾಡ್ಲೇಬೇಕು. ಇಲ್ಲ ನಿಮ್ಗೆ ಆತರ ತುಂಬಾ ಟೈಮ್ ವೆಯ್ಟ್ ಮಾಡಕ್ಕಾಗಲ್ಲ, ಬೇಗನೆ ನಾವು ಕುಡಿಬೇಕು ಆತರ ಅಂತಂದ್ರೆ ಇದನ್ನ ಈ ಪಿಸಿನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಪೌಡರ್ ತರ ಮಾಡ್ಕೊಂಡ್ರೆ ಹಾಕಿ ಒಂದು half an hour 1 hourಗೆ ಸಬ್ಜಾ ಸೀಡ್ಸ್ ಯೂಸ್ ಮಾಡ್ತಾರಲ್ಲ ಆ ತರ ಕೂಡ ಯೂಸ್ ಮಾಡ್ಬೋದು. ಅದು ಬೇಗನೆ ನೀರಲ್ಲಿ ಹಾಕಿದ್ರೆ ಒಂದು 10 minutes 15 minutesಗೆ ಅದು ದಪ್ಪ ಆಗಿ ಅದು ಬೇರೆ ತರ ಆಗೋಗ್ಬಿಡುತ್ತೆ, ದಪ್ಪ ಆಗಿ ಊದ್ಕೊಂಡ್ಬಿಡುತ್ತೆ. ಇದನ್ನ ನೀವು ಆತರ ಸ್ಪೀಡ್ ಆಗಿ ಯೂಸ್ ಮಾಡ್ಬೇಕು, ಬೇಗನೆ ಯೂಸ್ ಮಾಡ್ಬೇಕು. ನನಗೆ ರಾತ್ರಿ ನೆನಕಿ ಬೆಳಗ್ಗೆ ಯೂಸ್ ಮಾಡಕ್ ಆಗಲ್ಲ, ಇಲ್ಲ ನನ್ಗೆ ಒಂದೊಂದ್ ಟೈಮ್ ಮರ್ತೋಗ್ಬಿಡುತ್ತೆ, ಆ ತರ ಏನಾದ್ರು ನಿಮ್ ಮೈಂಡ್ ಅಲ್ಲಿ ಸೆಟ್ ಆಗಿತ್ತು ನಿಮ್ಗೆ ಆಗಲ್ಲ ಅಂತಂದ್ರೆ ನೀವ್ ಇದನ್ನ ಸ್ವಲ್ಪ ನೀರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ತರ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಕುಡಿಬಹುದು. ಆಮೇಲೆ ಇದು ನೀವೇನಾದ್ರು ಒಬ್ರು ಯೂಸ್ ಮಾಡ್ತಿದ್ದೀರಾ, ಒಬ್ರೇ ಯೂಸ್ ಮಾಡ್ತಾ ಇದ್ದೀರಾ, ಒಂದೇ ಟೈಮ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ 2ರಿಂದ 3 ಹಾಕಿದ್ರೆ ಸಾಕು, ಇದೇನೆ ತುಂಬಾ ಆಗೋಗ್ಬಿಡುತ್ತೆ. ಇಲ್ಲ ಮನೇಲಿರೋರು ಎಲ್ರು ಯೂಸ್ ಮಾಡ್ತೀರಾ ಅಂದ್ರೆ ಅದು ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಜನ ಇದ್ದೀರಾ, ಎಷ್ಟು ಟೈಮ್ ಯೂಸ್ ಮಾಡ್ತೀರಾ ಅಂತ. ಬಟ್ ಸ್ಟಾರ್ಟಿಂಗ್ ತಗೊಂಬಂದು ಜಾಸ್ತಿ ನೆನಾಕಿ ವೇಸ್ಟ್ ಮಾಡೋಕ್ಕಂತೂ ಹೋಗ್ಬೇಡಿ. ಯಾಕಂದ್ರೆ ಯಾವ್ದೇ ವಸ್ತು ಆಗ್ಲಿ ಒಂದು ದಿನಕ್ಕೆ ಯೂಸ್ ಮಾಡೋದು, ಇವತ್ತು ನೆನ್ಸ್ಬಿಟ್ಟು ನಾಳೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಖಾಲಿ ಮಾಡಿದ್ರೆ ಒಳ್ಳೇದು. ಅದನ್ನ ನಾನು ನೆಕ್ಸ್ಟ್ ಡೇ ಇಟ್ಕೊಳ್ತೀನಿ ಅಂತ ಇಟ್ಕೊಂಡ್ಬಿಟ್ಟು ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗಿ ಅನ್ಹೆಲ್ತಿ ಕಂಡೀಷನ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಆಮೇಲೆ ಕೋಲ್ಡ್ ಬಾಡಿ ಇರೋರು ಇದನ್ನ ಇವಾಗ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡ್ಬೋದು. ಒಂದ್ ದಿನ ಇಲ್ಲ 2 ದಿನ ಯೂಸ್ ಮಾಡಿ ಕೋಲ್ಡ್ ಬಾಡಿ ಇರೋರು. ನಿಮ್ಗೇನಾದ್ರೂ ಅದು ಸೆಟ್ ಆಯ್ತು, ಅದರಿಂದ ನಿಮ್ಗೇನು ಕೋಲ್ಡ್ ಆಗಿಲ್ಲ, ನಿಮ್ ಬಾಡಿಗೆ ಏನು ಎಫೆಕ್ಟ್ ಆಗಿಲ್ಲ, ಕೋಲ್ಡ್ ಸಿಂಪ್ಟಮ್ಸ್ ಏನೋ ಕಾಣಿಸಿಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಕೆಲವರು ತುಂಬಾ ಕೋಲ್ಡ್ ಬಾಡಿ ಇರುತ್ತೆ, ಈ ತರದ್ ಏನಾದ್ರು ತಿಂದ ತಕ್ಷಣ ಅವ್ರಿಗೆ ಏನಾದ್ರು ಕೋಲ್ಡ್ ಆಗೋದಾಗ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗೋ ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಕೋಲ್ಡೇ ಬರುತ್ತೆ. ಇದು ನೀವು ಮೈನ್ ಆಗಿ ಯೂಸ್ ಮಾಡೋದೇ ಕೋಲ್ಡ್ಗೋಸ್ಕರ, ಅಂದ್ರೆ ಬಾಡಿ ತಂಪಾಗಿರ್ಲಿ ಅಂತ. ಆಲ್ರೆಡಿ ಅವ್ರ ಬಾಡಿಯಲ್ಲಿ ಕೋಲ್ಡ್ನೆಸ್ ಇದ್ದು ಇದನ್ನ ತಿಂದು ಅವ್ರ ಬಾಡಿಗೆ ಸೆಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ. ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮೆಥಡ್ಸ್ ಯೂಸ್ ಮಾಡಿ, ಲೈಕ್ ಮಜ್ಜಿಗೆ, ಹಾಗೆ ಬಾದಾಮ್ ಪಿಸಿನ ಮಜ್ಜಿಗೆಯಲ್ಲಿ ಕೂಡ ಹಾಕೊಂಡು ಕುಡಿಬಹುದು. ಅದು ನೀವ್ ಯಾವ್ದಕ್ ಹಾಕ್ತಿರೋ ಅದೇ ತರ ಆ ಟೇಸ್ಟೇ ಕೊಡುತ್ತೆ. ಇದ್ರದ್ದು ಯಾವ್ದೇ ಬಿಟರ್ ಟೇಸ್ಟ್, ಆ ಟೇಸ್ಟ್, ಈ ಟೇಸ್ಟ್ ಯಾವ ಟೇಸ್ಟ್ ಕೂಡ ಇರಲ್ಲ. ವಾಟರ್ ಯಾವ ತರ ಇರುತ್ತೋ ಅದೇ ತರ ಇರುತ್ತೆ. ಸೊ ನೀವ್ ಯಾವ್ದಕ್ ಹಾಕೊಂಡು ಕುಡಿತೀರಾ ಅದ್ರ ಟೇಸ್ಟ್ ಬರುತ್ತೆ. ಇವನ್ ನೀವು ಗಂಜಿ ಕೂಡ ಹಾಕೋಬಹುದು. ಅಂದ್ರೆ ಗಂಜಿ ಮಾಡಿ ಸ್ವಲ್ಪ ಟೈಮ್ ಬಿಟ್ಟು ಅದು ತಣ್ಣಗಾದ್ಮೇಲೆ 1 ಸ್ಪೂನ್ ಬಾದಾಮ್ ಪಿಸಿನ ಹಾಕೊಂಡು ತಿನ್ಬಹುದು. ಇದು ಹಗಿಬೇಕು ಆತರ ಏನಿಲ್ಲ, ನೀವು ಬಾಯಲ್ಲಿ ಹಾಕೊಂಡ್ರೆ ನೀರ್ ಯಾವ ತರ ಒಳಗಡೆ ಹೋಗುತ್ತೋ ಅದೇ ತರ ಒಳಗಡೆ ಹೋಗ್ಬಿಡುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ತಿನ್ನಕ್ಕೆ ಆತರ ಏನು ಇಲ್ಲ. ನೀವು ಬಾಯಲ್ಲಿ ಹಾಕೊಂಡ್ರೆ ಕರಗ್ಬಿಟ್ಟು ಒಳಗಡೆನೆ ಹೋಗ್ಬಿಡುತ್ತೆ. ಆಮೇಲೆ ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ, ಇವನ್ ನನ್ಗೆ ಮುಂಚೆ 66 kg ಇದೆ, ಇವಾಗ 1 year ಇಂದ ಬಾದಾಮ್ ಪಿಸಿನ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ಕೆಲವೊಂದೊಂದು ಆಯುರ್ವೇದಿಕ್ ಮೆಂತ್ಯ ಆಗ್ಬೋದು, ಆ ತರದೆಲ್ಲ ನಾನು ತುಂಬಾ ಯೂಸ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ನನ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇವಾಗ ನನ್ನ ಬಾಡಿ ವೆಯ್ಟ್ 55 kgs ಬಂದಿದೆ, ಅಂದ್ರೆ ಅರೌಂಡ್ 11 kg ವೆಯ್ಟ್ ರೆಡ್ಯೂಸ್ ಆಗಿದೆ. ನಾನು ನೆಕ್ಸ್ಟ್ ವೆಯ್ಟ್ ಲಾಸ್ ವಿಡಿಯೋಸ್ ಎಲ್ಲ ಏನಾದ್ರು ತೋರಿಸ್ಬೇಕಾದ್ರೆ ನಾನು ಫಸ್ಟ್ ಯಾವ ತರ ಇತ್ತು, ಈವನ್ ವೆಯ್ಟ್ ಚೆಕ್ ಮಾಡಿರೋದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ಬಾದಾಮ್ ಪಿಸಿನ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ಮೇ ಬಿ ಪ್ರೈಸ್ ಚೇಂಜ್ ಆಗಿರ್ಬೋದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಲಿಂಕ್ ನಾನು ಶೇರ್ ಮಾಡಿರ್ತೇನೆ. ನಿಮ್ಗೇನಾದ್ರು ಬೇಕಂತಂದ್ರೆ ಆರ್ಡರ್ ಮಾಡಿ ತರಿಸ್ಕೋಬಹುದು. ಈವನ್ ಎಲ್ಲ ಆಯುರ್ವೇದಿಕ್ ಶಾಪ್ ಅಲ್ಲೂ ಕೂಡ ಇದು ಸಿಗುತ್ತೆ. ಆಯುರ್ವೇದಿಕ್ ಶಾಪು, ಗ್ರಂಥಿ ಅಂಗಡಿ, ಆತರ ನೀವು ಶಾಪ್ಸ್ ಅಲ್ಲೆಲ್ಲ ಹೋಗಿ ಕೇಳಿದ್ರೆ ಅಲ್ಲೇನೂ ಸಿಗುತ್ತೆ. ಅಲ್ಲಿ ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಹೋಗಕ್ ಆಗಲ್ಲ ಅಂತಂದ್ರೆ
ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಎರಡರಲ್ಲೂ ಸಿಗುತ್ತೆ. ನಾವು ಅಮೆಝಾನ್ ಅಲ್ಲಿ ತರಿಸಿದ್ದು. ಲಿಂಕ್ ಇದೆ, ನಾನು ನಿಮ್ಗೆ ಲಿಂಕ್ ನ ಶೇರ್ ಮಾಡ್ತೇನೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ನನ್ನನ್ನು ನಿಮ್ಮ ಮನೆಯವಳು ಅಂತ ಅನ್ಕೊಂಡು ನನ್ಗೂ ಸಪೋರ್ಟ್ ಮಾಡಿ, ನಿಮ್ಮ ಮನೆಯವಳ ತರ ಟ್ರೀಟ್ ಮಾಡಿ. ನಾನು ಅವಾಗ ಲೈವ್ ಬರ್ತಾ ಇರ್ತೀನಿ. ಲೈವ್ನು ಕೂಡ ಬಂದು ಅಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲೂ ಕೂಡ ಚಾಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ಬೇಸಿಗೆ ಕಾಲಕ್ಕೆ ಒಳ್ಳೆಯ ಇನ್ಫಾರ್ಮೇಶನ್ ಅಂತಾನೆ ನಾನು ತಿಳ್ಕೊಳ್ತಾ. ಇಷ್ಟು ಟೈಮ್ ಬಾದಾಮ್ ಪಿಸಿನ್ ಅಂದ್ರೆ ಏನು, ಯಾವ ತರ ಇರುತ್ತೆ, ಹೆಂಗೆ ಯೂಸ್ ಮಾಡ್ಬೋದು, ಅದ್ರ ಯೂಸಸ್ ಏನು, ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಷ್ಟು ಟೈಮು ಹೇಳ್ದೆ. ಇವಾಗ ಪ್ರಾಕ್ಟಿಕಲ್ ಆಗಿ ಬಾದಾಮ್ ಪಿಸಿನ ಯಾವ ತರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಪೀಸ್ ಅಂದ್ರೆ ಇಬ್ರಿಗೆ ಆಗೋಷ್ಟು ಅಂದ್ರೆ 10 ಪೀಸ್ ಅಷ್ಟು ಬಾದಾಮ್ ಪಿಸಿನ ತಗೊಂಡಿದ್ದೀನಿ. ಅಂದ್ರೆ ನಾನು ಯಾವಾಗ ಕುಡಿಬೇಕನ್ಸುತ್ತೋ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅದು ಫುಲ್ ಖಾಲಿ ಆಗೋವರೆಗೂ ನಾವು ಕುಡಿತಾನೆ ಇರ್ತೀವಿ. ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾನು 10 ಪೀಸ್ ಬಾದಾಮ್ ಪಿಸಿನ ತಗೊಂಡು, ಅದು ಒಂದು ಬೌಲ್ ತಗೊಂಡಿದ್ರೆ ಅದು 3/4 ಭಾಗವಷ್ಟು ನೀರನ್ನ ಹಾಕಿ ಇಡ್ಬೇಕಾಗುತ್ತೆ. ಇಲ್ಲ ನೀವು ಗ್ಲಾಸ್ ಅಲ್ಲಿ ತಗೊಂಡ್ರು ಅಷ್ಟೇನೆ, ನೀವ್ ಎಷ್ಟು ನೀರ್ ಹಾಕ್ತಿರೋ ಅಷ್ಟು ಅದು ದಪ್ಪ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು 3/4 ಬೌಲ್ ಅಷ್ಟು ನೀರನ್ನ ಹಾಕಿ ಅದನ್ನ ಮುಚ್ಚಿ ಓವರ್ ನೈಟ್ ಇಟ್ಬಿಡ್ತೇನೆ. ಇಟ್ಟಾದ್ಮೇಲೆ ಅದು ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ನೀವು ನೋಡ್ತಾ ಇರ್ಬೋದು. ನೋಡೋದಕ್ಕೆ ಕ್ರಿಸ್ಟಲ್ ತರ ಕಾಣಿಸುತ್ತೆ, ಆದ್ರೆ ಗಟ್ಟಿ ಇರೋದಿಲ್ಲ. ಸಕ್ಕರೆ ಯಾವ ತರ ಇರುತ್ತೆ ಆ ತರ ವೈಟಿಶ್ ಆಗಿ ಕಾಣುತ್ತೆ, ಆದ್ರೆ ಅದು ಗಟ್ಟಿ ಏನಿರೋದಿಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಅದು ಓವರ್ ನೈಟ್ ಸೋಕಿಂಗ್ ಆದ್ಮೇಲೆ ಯಾವ ತರ ಆಗಿದೆ. ನಾವೆಷ್ಟು ನೀರ್ ಹಾಕಿರ್ತೀವೋ ಅಷ್ಟು ಹೈಟಿಗೆ ಅದು ಬಂದು ಕುತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನಾನು ಸ್ಪೂನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸೋಕಿಂಗ್ ಎಲ್ಲ ಆದ್ಮೇಲೆ ಲೈಕ್ ಸಕ್ಕರೆ ತರನೇ ಕಾಣುತ್ತೆ, ಬಟ್ ಇದಕ್ಕೆ ಯಾವುದೇ ಟೇಸ್ಟ್ ಕೂಡ ಏನು ಇರೋದಿಲ್ಲ. ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ. ಕೈ ಕೂಡ ಅಂಟ್ಕೊಳ್ಳೋದಿಲ್ಲ, ಜಲ್ಲಿ ತರ ಏನಿರಲ್ಲ. ನೋಡಕ್ ಮಾತ್ರ ಜಲ್ಲಿ ತರ ಅನ್ಸುತ್ತೆ ಅಷ್ಟೇ, ಆದ್ರೆ ಜಲ್ಲಿ ತರನು ಏನು ಇರೋದಿಲ್ಲ. ನೀವು ನೀರಲ್ಲಿ ಅಥವಾ ಜ್ಯೂಸ್ ಅಲ್ಲಿ ಯಾವ್ದ್ರಲ್ಲಿ ಹಾಕೊಂಡು ನೀವು ಕುಡಿದ್ರುನು ಆರಾಮ್ಸೆ ಈಸಿಯಾಗಿ ನಿಮ್ಮ ಬಾಯಿಂದ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ. ನೋಡಿ, ನಾನಿಲ್ಲಿ ಪ್ಲೈನ್ ವಾಟರ್ಗೆ ಬಾದಾಮ್ ಪಿಸಿನ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಅದು ಯಾವ ತರ ಕಾಣುತ್ತೆ, ಯಾವ ತರ ಮಿಕ್ಸ್ ಆಗುತ್ತೆ, ಯಾವ ತರ ಡೈಲ್ಯೂಷನ್ ಆಗುತ್ತೆ. ಡೈಲ್ಯೂಷನ್ ಅಂದ್ರೆ ಅದೇನ್ ಫುಲ್ಲು ವಾಟರ್ ತರ ಕಾಣುತ್ತೆ ಅಷ್ಟೇ, ಬೇರೆ ಏನು ಆಗೋದಿಲ್ಲ. ಯಾವ್ದೇ ಕಲರ್ ಆಗ್ಲಿ, ಯಾವ್ದೇ ಟೇಸ್ಟ್ ಆಗ್ಲಿ ಏನು ಇರೋದಿಲ್ಲ. ನಿಮ್ಗೆ ಲೆಮನ್ ಜ್ಯೂಸ್ ಬೇಕಂದ್ರೆ ಲೆಮನ್ ಜ್ಯೂಸ್ ಹಾಕಿದ್ರೆ ಲೆಮನ್ ಜ್ಯೂಸ್ ಟೇಸ್ಟ್ ಬರುತ್ತೆ. ಇಲ್ಲ ಆರೆಂಜ್ ಜ್ಯೂಸ್ ಏನಾದ್ರು ನಿಮ್ಗೆ ಇಷ್ಟ ಇತ್ತು, ನೀವು ಆರೆಂಜ್ ಜ್ಯೂಸ್ ಕುಡಿತೀರಾ ಅಂದ್ರೆ ಅದಕ್ಕೆ ಹಾಕೊಂಡು ಕುಡಿದ್ರೆ ಆರೆಂಜ್ ಟೇಸ್ಟ್ ಬರುತ್ತೆ. ಮಜ್ಜಿಗೆ ಕೂಡ ಹಾಕೊಂಡು ಕುಡಿಬಹುದು. ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮಜ್ಜಿಗೆ, ಗಂಜಿ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ, ನಿಮ್ಗೆ ಯಾವ್ದನ್ನ ಕುಡಿಬೇಕು ಅಂತ ಅನ್ಸುತ್ತೋ ಅದಕ್ಕೆ ಯಾವ್ದಕ್ಕಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದ್ರದ್ದು ಟೇಸ್ಟ್ ಏನಿರುತ್ತೆ, ಜ್ಯೂಸ್ದಾಗ್ಬೋದು, ಮಜ್ಜಿಗೆದಾಗ್ಬೋದು, ಗಂಜಿದಾಗ್ಬೋದು, ಅದ್ರದ್ದು ಏನ್ ಟೇಸ್ಟ್ ಇರುತ್ತೆ ಅದು ಟೇಸ್ಟ್ ಇದ್ರಲ್ಲಿ ಬರುತ್ತೆ. ಬೇರೆ ಯಾವ ಟೇಸ್ಟು ಬರೋದಿಲ್ಲ, ಯಾವ್ದೇ ಬಿಟರ್ ಟೇಸ್ಟು ಆತರ ಏನು. ಇವನ್ ಮೆಂತ್ಯ ಅದೆಲ್ಲ ಮಿಕ್ಸ್ ಮಾಡಿದ್ರೆ ಅದ್ರದ್ದೇ ಒಂಥರ ಟೇಸ್ಟ್ ಬರುತ್ತೆ, ಬಿಟರ್ ಟೇಸ್ಟ್. ಬಟ್ ಇಲ್ಲಿ ಆತರ ಬರೋದಿಲ್ಲ. ನಾನು ಆ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇ ಸೋಪ್ ಮಾಡಿ ನೆಕ್ಸ್ಟ್ ಡೇ ಮಿಕ್ಸ್ ಮಾಡೋ ವಿಡಿಯೋನು ನಾನು ಇಲ್ಲಿ ಇನ್ನೊಂದ್ ಹತ್ರ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಅದು ನಮ್ದು ಕಿಚನ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ಲೈಟ್ ಶಾಡೋ ಬೀಳುತ್ತೆ ಒಂದ್ ಸೈಡು, ಇನ್ನೊಂದ್ ಸೈಡು ಫುಲ್ ಬ್ಲರ್ ಅನ್ಸುತ್ತೆ. ಹಾಗಾಗಿ ನನ್ಗೆ ಅಷ್ಟು ಅದು ಕ್ಲಾರಿಟಿ ಇಲ್ಲ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ಬೋದು ಅನ್ನೋ ಪರ್ಪಸ್ಗೆ ನಾನು ಇದು ಔಟ್ ಸೈಡ್ ಇಟ್ಬಿಟ್ಟು ಮಿಕ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅದು ವಾಟರ್ ಅಲ್ಲಿ ಹಾಕಿದ್ರೆ ವಾಟರ್ ಕಲರೇ ಬರುತ್ತೆ, ವಾಟರ್ ಟೇಸ್ಟೇನೆ ಬರುತ್ತೆ, ಬೇರೆ ಯಾವ ಟೇಸ್ಟನು ಬರೋದಿಲ್ಲ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಬಾದಾಮ್ ಪಿಸಿನ ಕುಡಿದು ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ತೀರಾ. ಏನು ಇಮ್ಯುನಿಟಿ ಪವರ್ ಆಗ್ಬೋದು, ಮತ್ತೆ ಡಯಾಬಿಟಿಸ್, ವೆಯ್ಟ್ ಲಾಸ್ ಎಲ್ಲದಕ್ಕೂ ನಿಮ್ಗೆ ಈ ಬಾದಾಮ್ ಪಿಸಿನ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.